ನೋಡಿ, ಜೀವನ ಅನ್ನೋದು ಒಂದು ಟೀಮ್ ವರ್ಕ್ ಇದ್ದಂಗೆ. ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು. ಎಲ್ಲ ಡಿಪೆಂಡೆಂಟ್ ಆಗಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಶೂಸಲ್ಲಿ, ನನ್ನ ಸಾಕ್ಸಲ್ಲಿ, ನನ್ನ ಟವಲಲ್ಲಿ, ನನ್ನ ಬೆಲ್ಟಲ್ಲಿ, ಈ ರೀತಿ ಒಬ್ಬರನ್ನೇ ಡಿಪೆಂಡೆಂಟ್ ಆಗಬಾರ್ದು. ಯಾಕೆಂದರೆ ಒಬ್ರಿಗೊಬ್ರು ಡಿಪೆಂಡೆನ್ಸ್ ಆಗ್ತಾ ಹೋದರೆ ಅವರವರ ಕೆಲಸನ ಅವರೇ ಮಾಡ್ಕೋಬೇಕು. ಯಾವ ಇದರಲ್ಲೂ ಬರೆದಿಲ್ಲ ರೀ, ಹೆಂಡತಿನೇ ಮಾಡಬೇಕು ಕರ್ತವ್ಯ ಅಂತ ಯಾವ ಬುಕ್ಕಲ್ಲೂ ಬರೆದಿಲ್ಲ, ಖಂಡಿತ ಬರೋದಿಲ್ಲ ಇದು. ಕೆಲವರು ಹಾಗೆ ತಿಳ್ಕೊಂಬಿಟ್ಟು ಅದೇ ರೀತಿ ನಡ್ಕೊಳ್ತಾರೆ. ಯಾಕೆ? ಎಲ್ಲೂ ಬರೆದಿಲ್ಲ. ದೇವರು ಕೂಡ, ಸಾಕ್ಷಾತ್ ದೇವರುಗಳು ಕೂಡ ಕೆಲಸ ಮಾಡಿದ್ದಾರೆ. ನೀವು ಪೂಜಿಸುವ ರಾಯರು ಕೂಡ ಅವ್ರ ಕೆಲಸ ಅವರೇ ಮಾಡ್ಕೋತಾ ಇದ್ರು. ಯಾರೂ ಡಿಪೆಂಡೆನ್ಸ್ ಆಗಿರಲಿಲ್ಲ. ಈಗ ಬಹಳ ಡಿಪೆಂಡೆನ್ಸಿ ಆಗಿಬಿಟ್ಟಿದೆ. ಅದನ್ನು ಲೇಡೀಸ್ ಏನು ಅಂದ್ಕೊಳ್ತಾರೆ ಅಂದರೆ, ನಮ್ಮನ್ನು ಈ ರೀತಿ ಡಿಪೆಂಡೆನ್ಸ್ ಆಗಿದರೆ ನಾವು ಗ್ರೇಟ್ ಅಂತ ತಿಳ್ಕೊತಾರೆ. ಅದು ತುಂಬ ತಪ್ಪು. ಅದು ನಿಮ್ಮ ವೀಕ್ನೆಸ್ಸು, ಡಿಪೆಂಡೆನ್ಸ್ ಅಲ್ಲ ಅದು. ನಮ್ಮ ಡಿಪೆಂಡೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಹೆಮ್ಮೆ ಪಡೋ ವಿಷಯ ಅಲ್ಲ ಅದು. ಅದು ನಿಮ್ಮ ವೀಕ್ನೆಸ್ ಆಗಿರುತ್ತೆ. ಯಾಕೆಂದರೆ ನೋಡಿ, ವೀಕ್ನೆಸ್ಗೂ ನಾವು ಮಾಡೋ ಕೆಲಸಕ್ಕೂ ತುಂಬ ಒಂದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ? ಏನೇ ಕೆಲಸ ಮಾಡಲಿ ಒಂದು ಅಪ್ರಿಸಿಯೇಷನ್ ಇದೆಯಾ ನಿಮ್ಮಿಂದ? ಇಲ್ಲ, ಅದು ಇಲ್ಲ. ಅವರು ಹೋಗ್ತಾ ಹೋಗ್ತಾ ಮಾಡಿ 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 ಅವರು ಹೋಗ್ತಾರೆ, ಡಿಪ್ರೆಷನ್ಗೂ ಹೋಗ್ತಾರೆ, ಕಾಯಿಲೆಗಳು ಬೀಳ್ತಾರೆ. ಹಾಗಾಗಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಟೀಮ್ ವರ್ಕ್ ಥರ ಕೆಲಸ ಮಾಡಿದ್ರೆ ಯಾವಾಗಲೂ ಮನೆ ಯಾವಾಗಲೂ ಬೆಳೆಯುತ್ತೆ, ಬೆಳಗುತ್ತೆ. ಇಲ್ಲ ಆದರೆ ಆ ಜೀವನದಲ್ಲಿ ಸ್ವಾರಸ್ಯ ಅನ್ನೋದೇ ಇರೋದಿಲ್ಲ. ಡಿಪೆಂಡೆನ್ಸು ಯಾವಾಗಲೂ ಆಗಬಾರ್ದು. ಯಾವಾಗಲೂ ಒಂದು ಟೈಮ್ ಆದರೆ ಸರಿ, ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡೆನ್ಸ್ ಆಗೋದು ಅಷ್ಟು ಸರಿ ಇಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ಡಿಪೆಂಡೆನ್ಸ್ ಆಗಿ ಬದುಕೋದು ಸರಿನಾ? ಅಥವಾ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅವ್ರ ಕೆಲಸ ಇವ್ರ ಕೆಲಸ ಅವ್ರು, ಹಾಗಂತ ಹೇಳಿ ಹೆಣ್ಮಕ್ಳು ಹೋಗಿ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಕಲಿಬೇಕು, ಬಿಲ್ ಕಟ್ಟೋದು ಕಲಿಬೇಕು, ಎಲ್ಲವೂ ಮಾಡಬೇಕು, ಎಲ್ಲವೂ ಸಮವಾಗಿ ತಗೋಬೇಕು ಅಷ್ಟೇ. ಒಬ್ರಿಗೊಬ್ರು ಪರಸ್ಪರ ಸಾಮರಸ್ಯದಿಂದ ಎಲ್ಲ ಕೆಲಸಗಳನ್ನು ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಟೀಮ್ ವರ್ಕ್ ಮಾಡೋದ್ರಿಂದ ಮನೆ ಬೇಗ ಬೆಳಗುತ್ತೆ ಹಾಗೂ ಎತ್ತರಕ್ಕೂ ಬೆಳೆಯುತ್ತೆ. ನಾನು ಆ ಕೆಲಸ ಮಾಡಬಾರ್ದು, ನೀ ಈ ಕೆಲಸ ಮಾಡಬಾರ್ದು ಅನ್ನೋ ಧೋರಣೆ ಮಧ್ಯಕ್ಕೆ ಬರಬಾರ್ದು ಜೀವನದಲ್ಲಿ. ಹಾಗೆ ಬಂದಾಗಲೇ ವೈಮನಸ್ಯ ಇನ್ನು ಇತರೆ ಉಂಟಾಗಿ ಜೀವನದಲ್ಲಿ ಯಾವುದೇ ಒಂದು ಸಾಧನೆಗಾಗಲಿ ನಮ್ಮ ಒಂದು ಉನ್ನತಿಗಾಗಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇಂಥ ಧೋರಣೆಗಳು ಅವಶ್ಯಕತೆ ಇರಬೇಕು, ಅನಾನುಕೂಲ ಇರಬಾರ್ದು, ಅವಶ್ಯಕತೆ ಇರಬೇಕು. ಹಾಗಾಗಿ ಜೀವನದಲ್ಲಿ ಇಬ್ಬರು ಸಾಮರಸ್ಯದಿಂದ ಬದುಕೋದು ತುಂಬ ಒಳ್ಳೆಯದು. ಅದೇ ಜೀವನಕ್ಕೆ ಯಾವಾಗಲೂ ತಾಕತ್ತು ಕೊಡೋದು.